ಗುರು ನಾವಿದ್ದೀವಿ ಈಗ ಎಲೆಕ್ಟ್ರಾನ್ ಸಿಟಿಲಿ. ಇಲ್ಲಿಂದ ಕಲ್ಕತ್ತಕ್ಕೆ ಲೋಡ್ ಸಿಕ್ಕಿದೆ. ಎಲೆಕ್ಟ್ರಾನ್ ಸಿಟಿಲಿ 2 ಪಾಯಿಂಟ್ ಗುರು. ಬನ್ನೇರುಘಟ್ಟ 1 ಪಾಯಿಂಟು, ಎಲೆಕ್ಟ್ರಾನ್ ಸಿಟಿ ಮೊದಲನೇ ಪಾಯಿಂಟಿಗೆ ಬಂದಿದ್ದೀವಿ ಆಲ್ರೆಡಿ. ಇಲ್ಲಿ ಒಂದು 4 ಬಾಕ್ಸ್ ಇದೆ ಅಂತೆ, ಅದು ತಗೊಂಡು ಸೆಕೆಂಡ್ ಪಾಯಿಂಟಿಗೆ ಹೋಗಬೇಕು. ಸಿಕ್ಕಾಬಟ್ಟೆ ಸಿಟಿಲಿ ಟ್ರಾಫಿಕ್ಕು ಮತ್ತು ಪೊಲೀಸ್ ಪ್ರಾಬ್ಲಮ್ ನಿಮಗೆ ಗೊತ್ತಿರುತ್ತೆ. ನಾನು ಸಿಟಿಲೆಲ್ಲೂ ವೀಡಿಯೋ ಮಾಡಲ್ಲ ನೋಡಿ. ಆಲ್ರೆಡಿ ಬಂದಿದ್ದೀನಿ. ಈ ಥರ ಎಲ್ಲ ಇದೆ. ಗೊತ್ತಿಲ್ಲ ಗುರು ಈ ಕಂಪ್ನಿಲಿ ವೀಡಿಯೋ ಮಾಡ್ಬೋದಾ ಇಲ್ವಾ ಅಂತ. 4 ಬಾಕ್ಸ್ ಇದೆ ಅಂತ ಹೇಳಿದ್ರು, ಯಾವುದು ಮೆಟ್ರಲ್ ಅಂತ ಗೊತ್ತಿಲ್ಲ. ಆಮೇಲೆ ನಿನ್ನೆ ಇದು ರೇಡಿಯಂ ಸ್ಟಿಕ್ಕರ್ ಹಾಕ್ಸಿದ್ದೀನಿ ನನ್ನ ಚಾನಲ್ ಲೋಗೋ ನೋಡಿ. ಯೂಟ್ಯೂಬ್ ಚಾನಲ್ ಹಾಕ್ಸಿದ್ದೀನಿ, ಚೆನ್ನಾಗಿದೆ ಅಲ್ಲ. ಆಮೇಲೆ ಇದು ನಾಮ ಕೂಡ ಹಾಕ್ಸಿದ್ದೀನಿ. ಆಮೇಲೆ ಅದಲ್ದಲ್ಲೇ ಹಿಂದೆಗಡೆನೂ ಬರ್ಸಿದ್ದೀನಿ. ಇದು ಪೈಪ್ಲೈನ್ ರೋಡಲ್ಲಿ ಹಾಕ್ಸಿದ್ದು ಗುರು. ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ನಿನ್ನೆ, ಹಂಗಾಗಿ ಪಟ ಅಂತ ಹಾಕ್ಸ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ದಿನ ಇಲ್ಲಿಗೆ ಇಲ್ಲಿದೆಯಲ್ಲ, ಇಲ್ಲಿಗೆ ಬುಲೆರೋ ಪಿಕಪ್ ಅಂತ ಆರ್ಡ್ರ್ ಕೊಟ್ಟಿದ್ದೀನಿ. ಅದು 2 ದಿನ ಬೇಕಂತೆ. ಇದರಲ್ಲಿ ಬರುತ್ತೆ ಅದು, ಮೋಸ್ಟ್ಲಿ ಫೈಬರಲ್ಲಿ ಬರ್ಬೋದು ಅನಿಸುತ್ತೆ. ಹಿಂದೆ ಬೇರೆ ಗಾಡಿ ಒಂದು ಅನ್ಲೋಡ್ ಮಾಡ್ತವ್ರೆ. ಅನ್ಲೋಡ ಇದು ಲೋಡ್ ಆಗಿದ ತಕ್ಷಣ ನೆಕ್ಸ್ಟ್ ಪಾಯಿಂಟಿಗೆ ಹೋಗಿ ಲೋಡ್ ಮಾಡಿಕೊಂಡು, ಅರ್ಜೆಂಟ್ ಏನಿಲ್ಲ, ಬೇರೆ ಪಾರ್ಟ್ ಮೇಲೆ ಯಾವ್ದಾರ ಹುಡುಕೊಂಡು ಹಬ್ಬ ಮುಗಿಸ್ಕೊಂಡೆ ಹೋಗಿ ಅಂತ ಹೇಳಿದ್ದಾರೆ. ಕೋಲ್ಕತ್ತಾಗಿಂತ ಒಂದು 500 ಕಿಲೋಮೀಟ್ರ್ ಮುಂದೆನೇ, ಒಟ್ಟು 2500 ಕಿಲೋಮೀಟ್ರು. ನೋಡೋಣ ಯಾವ್ಯಾವ ಥರ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಹತ್ತತ್ರ ವಿಶಾಖಪಟ್ಟಣಂ ತನಕ ಹೋಗಿದ್ದೀನಿ, ಅದ್ರ ಮುಂದೆ ಯಾವತ್ತೂ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನ್ನ ಜೊತೆ ಇನ್ನೂ 1-2 ಗಾಡಿ ಬರ್ತವೆ. ಅವರು ಕೋಲ್ಕತ್ತಾ ಲಾಸ್ಟು, ಒಂದು ವಿಶಾಖಪಟ್ಟಣಂ ಲಾಸ್ಟು. ನಾನು ಅವರಿಬ್ಬರಿಗೂ ಬಿಟ್ಟು ಮುಂದೆ ಇನ್ನೊಂದು 500 ಕಿಲೋಮೀಟ್ರ್ ಒಬ್ಬನೇ ಹೋಗೋದು. ನೋಡೋಣ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಏನು. ಎಲ್ಲೆಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ನೋಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ವೀಡಿಯೋ ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ ನಿಮಗೆ. ಬನ್ನಿ, ಲೋಡ್ ಮಾಡ್ಕೊಂಡು ಸಿಗ್ತೀನಿ. ಫುಲ್ ಎಂಡಲ್ಲಿ ಇಕ್ಬಿಡ್ರಿ ಅಣ್ಣ, ಲಾಸ್ಟಲ್ಲಿ. ಅವು ಮುಂದೆ ಇಕ್ಬಿಡ್ರಿ, ಇದು ಹಿಂದೆ ಇಕ್ಬಿಡ್ರಿ, ಕರೆಕ್ಟ್ ಆಗುತ್ತಲ್ಲ.
ಏನಿದೆಯೋ ನಾಗ ಬರ್ಕೊಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಹಂಗೆ ಬಂದ್ಬಿಟ್ರೆ ಅದೇ ಹೇಳಿದ್ದು ಸೈಡ್ ಬರಪ್ಪ ನೀನು ಫಸ್ಟ್ ನೀನು ಸೈಡ್ ಬಾ ಸರ್ ಬಂದ್ಬಿಡಿ ಕಡೆ ಬಂದ್ಬಿಡಿ ಕಡೆ ನಾ ಕಡೆ ಬಾರ್ಲೇ ನೀನು ಈ ಕಡೆ ಇರೋ ವೇಟ್ ಮಾಡಬೇಕಾ ಹಂಗೆ ಸೀದಾ ಹೋಗಿ ಬೇಡ ಹೇಳ್ಕೊಬೋದು ಹೆಂಗಿರುವೆ ಡೌನ್ ಮಾಡಿ ರೀಕಾಲ್ ಮಾಡ್ಬೋದು. ಫೈನಲಿ ಗಾಡಿ ಎಲ್ಲ ಲೋಡ್ ಆಯಿತು. ನೆಕ್ಸ್ಟ್ ಪಾಯಿಂಟಿಗೆ ಬಂದು ಬನ್ನಿ ನೋಡಿ, ಇದೆ ಕಂಪ್ನಿ. ಬನ್ನಿ ಆಯಿತು. ಫೈನಲಿ ಅಲ್ಲೆಲ್ಲ ಲೋಡ್ ಮಾಡಿಕೊಂಡು ಅಲ್ಲಿಂದ ಆಚೆ ಬಂದಿದ್ದೀವಿ. ಇಲ್ಲಿಂದ 8 ಕಿಲೋಮೀಟ್ರ್ ತೋರಿಸ್ತಾ ಇದೆ. CK ಪಾಳ್ಯ ಬನ್ನೇರುಘಟ್ಟ ಸೈಡು. ಸೀದಾ ಅಲ್ಲಿಗೆ ಹೋಗಿ ಅಲ್ಲೊಂದು 7 ಬಾಕ್ಸ್ ಇದ್ದಾವಂತೆ, ಅದು ಹಾಕ್ಕೊಂಡು ಮತ್ತು ನನ್ನ ಫ್ರೆಂಡ್ ಗಾಡಿನೂ ಆಲ್ರೆಡಿ ಲೋಡ್ ಆಗಿದೆ. ಅವ್ರ ಏರಿಯಾದಲ್ಲೇ ಸ್ವಲ್ಪ ಗ್ರೀಸು ಆಮೇಲೆ ಸ್ವಲ್ಪ ಪೊಲ್ಯೂಷನ್ದೆಲ್ಲ ಮಾಡಿಸ್ಕೊಂಡು ಹೋಗ್ಬಿಡೋಣ. ಸುಮ್ಮನೆ ಔಟ್ ಆಫ್ ಸ್ಟೇಷನಲ್ಲಿ ಜಾಸ್ತಿ ಕೇಳೋದೆ ಪೊಲ್ಯೂಷನ್ನು. ಒಂದು 150 ರೂಪಾಯಿ ಹೋದರೆ ಹೋಗಲಿ, ಅದೊಂದು ಮಾಡಿಸ್ಕೊಂಡು ಹೋಗ್ಬಿಡೋಣ, ತಲೆನೋವಿರಲ್ಲ. ಈಗ ನಾವಿದ್ದೀವಿ ನೀಲಾದ್ರಿ ರೋಡಲ್ಲಿ. ಪೊಲೀಸ್ನವ್ರು ಭಯಂಕರ ಇದ್ದಾರೆ ಗುರು. ಅವಾಗಲೇ ವೀಡಿಯೋ ಮಾಡೋಣ ಅಂತ ಟಕ್ ಅಂತ ಮೊಬೈಲ್ ತೆಗ್ದೆ. ಹಿಂಗೆ ತೆಗ್ದು ಹಿಂಗೆ ವೀಡಿಯೋ ಮಾಡ್ತೀನಿ. ಆಲ್ರೆಡಿ ಮುಂದೆನೇ ಅಲ್ಲಿ ಸೈಡಲ್ಲೇ ಟರ್ನಿಂಗ್ ಲೆಫ್ಟ್ ತೊಗೊಂಡಲ್ಲ, ಆ ಲೆಫ್ಟಲ್ಲೇ ನಿಂತವ್ರೆ. ರಪ್ ಅಂತ ರೈಟಿಗೆ ಎಳ್ಕೊಂಡು, ರೈಟಿಗೆ ಒಂದು ರೋಡ್ ಇತ್ತು, ಎಳ್ಕೊಂಡು ಸುತ್ತಾಡ್ಕೊಂಡು ಬಂದಿದ್ದು. ಡೀಸೆಲ್ ಬೇರೆ ಹಾಕ್ಸಿಲ್ಲ ಗುರು. ಅದು ಲಿಮಿಟೇಷನ್ ಮುಗ್ದೋಗ್ಬಿಟ್ಟೈತೆ. ಇಲ್ಲೊಂದು ಸದ್ಯಕ್ಕೊಂದು 1,000 2,000 ರೂಪಾಯಿ ಹಾಕ್ಸ್ತೀನಿ. 1,500 ರೂಪಾಯಿ ಹಾಕಿದ್ರೆ ಮುಳುಬಾಗ್ಲು ಅಲ್ಲಿ ತನಕ ಹೋಗುತ್ತೆ. ಅಲ್ಲೊಂದು ಜಿಯೋ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಒಂದು 3 ಗಾಡಿ ಹೋಗ್ತಿರೋದು, ನಂದು ಸೇರಿ 3-4 ಗಾಡಿ ಹೋಗ್ತಿದೆ. ಎಲ್ಲ ಒಂದೇ ಕಡೆ ಫುಲ್ ಟ್ಯಾಂಕ್ ಮಾಡ್ಸೋಣಂತ ಮಾತುಕತೆ ಆಗೈತೆ. ಅಲ್ಲಿಗೆ ಹೋಗೋ ತನಕ 1,000-1,500 ಹಾಕ್ಕೊಂಡ್ರೆ ಸಾಕು ಅನಿಸುತ್ತೆ. ನೋಡೋಣ ಬನ್ನಿ. ನೋಡಿ ಎಷ್ಟು ಟ್ರಾಫಿಕ್ ಐತೆ. ಟೈಮ್ ಬಂದು 3:40. ನಾನು ಹೋಗಿದ್ದೆ ಎಷ್ಟು ಗಂಟೆಗೆ? 10:30. ಇಷ್ಟೊತ್ತಕ ವೆಯ್ಟ್ ಮಾಡಿದ್ದೆ ಒಂದು ಪಾಯಿಂಟಲ್ಲಿ. ನಾವೇನು ಐಡಿಯಾ ಮಾಡಿದ್ದು ಕೋಲ್ಕತ್ತಾಗೆ, ಅಲ್ಲಿಂದ ಸೀದಾ ಈಗ ಕೋಲ್ಕತ್ತಾ ಹೋಗೋ ಮುಂಚೆ 1-2 ದಿನ ಹಾಲ್ಟಾಗಿ ವೆಯ್ಟ್ ಮಾಡೋಣ. ಯಾವ್ದಾರ ಚೆನ್ನಾಗಿರೋ ಒಳ್ಳೊಳ್ಳೆ ಬಾಡಿಗೆಗಳು ಇನ್ನೂ ಬರ್ತಿರ್ತವೆ, ಪಾಟ್ ಮಾಲ್ಗಳು, ಅದ್ರ ಜೊತೆ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡಿದ್ದು. ಈಗ ಹಬ್ಬ ಇರೋದ್ರಿಂದ ಬಾಡಿಗೆ ಲೋಡ್ಗಳೇ ಸಿಗ್ತಾಯಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕಮ್ಮಿ ಆಗಿದೆ. ಹಂಗಾಗಿ ಕಾಯೋದ್ರ ಸುಮ್ಮನೆ ವೇಸ್ಟು, ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾಯಿದ್ದೀವಿ. ಆಲ್ರೆಡಿ ನನ್ನ ಫ್ರೆಂಡ್ ಗಾಡಿ 1-2 ದಿನನೋ 3 ದಿನ ಆಗಿದೆ ಆಲ್ರೆಡಿ ಕೋಲ್ಕತ್ತಾಗೆ ಒಂದು.
ಲೋಡಾಗಿ 2-3 ದಿನ ಆಯಿತು. ಅವನು ವೆಯ್ಟ್ ಮಾಡ್ತಾನೆ, ಯಾವುದು ಸಿಕ್ಕೇ ಇಲ್ಲ ಗುರು. ಹಾಗಾಗಿ ಸುಮ್ಮನೆ ಕಾದಷ್ಟು ಲೇಟ್ ಆಗುತ್ತೆ. ಹೆಂಗಿದ್ರು ಒಂದು 4-5 ದಿನ ಬೇಕೇ ಬೇಕು ಹೋಗೋಕ್ಕೆ. ಸಿಗಂಗಿದ್ರೆ ಎಲ್ಲೋ ಒಂದು ಕಡೆ ನಿಯರೆಸ್ಟ್ ಹೋಗೋ ರೋಡಲ್ಲೇ ಸಿಗ್ಬೋದು ಅಂದ್ಕೊತೀನಿ. ನೋಡೋಣ ನಮ್ಮ ಮನೆ ಬರ ಹೆಂಗಿರುತ್ತೋ ಹಂಗೆ. ಬನ್ನಿ ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ. ನೋಡ್ತಾ ಇರ್ಬೋದು ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ ತಗೊಳ್ಳಿ. ಈ ಐಟಮ್ನ ಇದು ಗಾಡಿಗೆ ಇಡ್ಸಲ್ಲ ಇವರು. ನಮ್ಮ ಫ್ರೆಂಡ್ ಗಾಡಿ ಹತ್ರ ಬಂದಿದ್ದೀನಿ. ಅವನದು ನೋಡ್ತಾ ಇರ್ಬೋದು ಲೋಡ್ ಆಗ್ತಾ ಇದೆ. ನೋಡಲ್ಲೇ ಇದ್ದಾರೆ. ನಂದು 2 ಪಾಯಿಂಟ್ ಇತ್ತಲ್ಲ, 1 ಪಾಯಿಂಟ್ ಕ್ಯಾನ್ಸಲ್ ಆಯಿತು. ಅದು ಮೆಟ್ರಲ್ಲಿ ಆಗಲಿಲ್ಲ. ಹಾಗಾಗಿ ಬರೀ ಕಲ್ಕತ್ತಾ ಅಷ್ಟೇ. ಕಲ್ಕತ್ತಾ ಮುಂದೆ ಹೋಗಂಗೇನಿಲ್ಲ ನೋಡ್ರಿ. ಇವು ಇಷ್ಟೆಲ್ಲ ಹಾಕ್ಕೊಂಡು ಇದು ವಿಶಾಖಪಟ್ಟಣಮ್ಗೆ ಹೋಗ್ತಾ ಇರೋದು ನನ್ನ ಫ್ರೆಂಡ್ ಗಾಡಿ. ನನಗಿನ್ನೂ ಅಡ್ವಾನ್ಸ್ ಹಾಕಿಲ್ಲ. ಅಡ್ವಾನ್ಸ್ ಬಂದಮೇಲೆ ಹೋಗೋದು. ಬನ್ನಿ ಎಲ್ಲ ಲೋಡಾಗಿ ಸೀದಾ ಮೇನ್ ರೋಡ್ಗೆ ಹೋಗಿ ಸಿಗ್ತೀವಿ. ಫುಲ್ ಗಲ್ಲಿ ರೋಡ್ ಗುರು ನೋಡಿ, ಚಿಕ್ಕ ರೋಡು. ಫೈನಲಿ ಅಲ್ಲಿಂದ ಲೋಡ್ ಎಲ್ಲ ಮಾಡಿಕೊಂಡು ಆಲ್ರೆಡಿ ಸಿಟಿನೂ ಎಕ್ಸಿಟ್ ಆಗಿ ಕೋಲಾರನೂ ಬಿಟ್ಟು ಮುಂದೆ ಬಂದಿದ್ದೀವಿ. ಟೈಮ್ ಬಂದು ನೋಡ್ತಾ ಇರ್ಬೋದು, ನೈಟ್ 1 ಗಂಟೆ ಆಗಿದೆ. ನಿದ್ದೆ ಬೇರೆ ಎಳೀತಾ ಇದೆ ಗುರು. ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬರು ಬೊಲೆರೋ ಪಿಕಪ್ ತೋರಿಸಿದ್ನಲ್ಲ ಅವಾಗಲೇ, ಅವರಿಬ್ಬರೇ ಬಂದಿರೋದು. ಇನ್ನೊಂದು ಗಾಡಿ ಅವ್ರಿಗೇನು ಅಡ್ವಾನ್ಸ್ ಹಾಕಿಲ್ಲ, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತಾರೆ. ಈಗ ಅವನಿಗೋಸ್ಕರ ನಂಗೆ ಕಾಯಲೇಬೇಕಾಗಿದೆ. ಯಾಕೆಂದರೆ ಕೋಲ್ಕತ್ತಾ ಹೊಸ ರೂಟ್ ಆಗಿರೋದ್ರಿಂದ ಒಬ್ಬನೇ ಹೋಗೋದು ಸೇಫ್ಟಿ ಅಲ್ಲ ಅಂದ್ಬಿಟ್ಟು ಅವನು ಕೋಲ್ಕತ್ತಕ್ಕೆ ಲೋಡ್ ಮಾಡಿರೋದ್ರಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ನು ಎಷ್ಟು ದೂರ ಆಗಿರುತ್ತೆ ಅಷ್ಟು ದೂರ ಹೋಗಿರು, ಅಲ್ಲಿ ಹೋಗಿ ಹಾಲ್ಟ್ ಮಾಡಿರು, ನಾನು ಬರ್ತೀನಿ ಅಂತ ಹೇಳೋನೆ. ಬೆಳಗ್ಗೆ ಬರ್ತಾನೆ. ನಾವು ಇನ್ನೇನು ಜಾಸ್ತಿ ದೂರ ಹೊಡೆಯಲ್ಲ. ಇಲ್ಲಿಂದ ಇನ್ನೊಂದು 15-20 ಕಿಲೋಮೀಟ್ರು ಹೋಗಿ ಟೋಲ್ ಗಿಲ್ ಸಿಕ್ತು ಅಂದರೆ, ಯಾವುದೋ ಟೋಲ್ ಸಿಗುತ್ತೆ ಅಂತ ಹೇಳ್ತು. ಆ ಟೋಲ್ ಹತ್ರ ಹೋಗಿ ಹಾಕೊಂಡು ಮನಿಕೊಂಡ್ಬಿಡ್ತೀವಿ. ಸಿಕ್ಕಾಬಟ್ಟೆ ಮೈಕೈನ ಹೋಗುರು. ಇಷ್ಟು ದಿನ ಮನೇಲಿ ರೆಸ್ಟ್ ತೊಗೊಂಡು ಗಾಡಿಗೆ ಬಂದುಬಿಟ್ನಲ್ಲ ಸಡನ್ನಾಗಿ, ಥರ ಅಡ್ಜಸ್ಟೇ ಆಗ್ತಾಯಿಲ್ಲ. ಆಮೇಲೆ 2-3 ಸತಿ ಟಾರ್ಪಲ್ಲಿ ಬಿಚ್ಚೋದು ಹಾಕೋದು, ಅದು ಏನಾಗ್ಬಿಡ್ತು ಅಂದರೆ ಅದು ಬಾಕ್ಸ್ ಕೂರಿಸಿದ್ರಲ್ಲ, ಗುಂಡಿಲಿ ಇಳಿಸಿದ್ರೆ ಆ ಕಡೆ ಈ ಕಡೆ ಫುಲ್ಲು ಬೀಳೋ ಥರ ಆಗ್ತಾಯಿದೆ. ಅದು ಸ್ಟೆಪ್ ಎದ್ದು ಕೂತ್ಕೊತಾ ಇದೆ. ಇದು ನಂದು ಇದೆಲ್ಲ ಪ್ಲಾಟ್ಫಾರಮ್ ಎಲ್ಲ ಡೆಂಟ್ ಆಗ್ಬಿಟ್ಟಿದೆ ಓವರಾಗಿ. ಅದು ಇಳಿಸಿದ್ಮೇಲೆ ಗೊತ್ತಾಗುತ್ತೆ ನೀಟಾಗಿ ಎಷ್ಟು ಜಾಸ್ತಿ ಡ್ಯಾಮೇಜ್ ಆಗಿದೆ ಏನೋ ಗೊತ್ತಿಲ್ಲ. ಒಂದು ಗುಂಡಿ ಇಳಿಸ್ದೆ ಅಷ್ಟೇ, ಫುಲ್ಲು ಒಂದು ಕಡೆ ಬೀಳೋ ಥರನೇ ಎದ್ದು ರಪ್ ಅಂತ ಕೂತ್ಕೊಂತು ಹಂಗೇನೆ. ಅದಕ್ಕೋಸ್ಕರನೇ ಎಲ್ಲ ಬಿಚ್ಚಿ ಮತ್ತೆ ಪಕ್ಕದಲ್ಲಿ ಟೈಟಾಗಿ ಕಟ್ಟಿದ್ದೀವಿ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ನಾನು ಅಲ್ಲಿ ನಿಲ್ಲಿಸ್ಕೊಂಬಿಟ್ಟಿದ್ದೆ, ಈ ಅಣ್ಣ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮುಂದಕ್ಕೆ. ಎಷ್ಟು ದೂರ ಹೋಗಿದಾರೋ ಗೊತ್ತಿಲ್ಲ. ಗಾಡಿ ಅಂತೂ ಕಾಣ್ತಾ ಇಲ್ಲ. ಒಂದು ಅವತ್ತು ಲೈಟಿಂಗ್ಸ್ ಹಾಕ್ಸಿರೋದು ನಿಮಗೆ ತೋರಿಸ್ಲಿಲ್ಲ ಅಲ್ಲ, ಅರ್ಧ ಬರ್ಧ ತೋರಿಸ್ದೆ. ಬನ್ನಿ ಅಲ್ಲೆಲ್ಲರ ಮುಂದೆ ನಿಲ್ಲಿಸಿ ತೋರಿಸ್ತೀನಿ ನಿಮಗೆ. ಯಾಕೋ ಗ್ಲಾಸಲ್ಲಿ ಸಿಕ್ಕಾಬಟ್ಟೆ ರಿಫ್ಲೆಕ್ಟ್ ಆಗಿ ಕಾಣ್ತಾ ಇದೆಯಲ್ಲ. ಗ್ಲಾಸ್ ಏನು ನಾನು ಅಷ್ಟೊಂದು ರಫ್ ಆಗಿ ಏನು ಯೂಸ್ ಮಾಡಿಲ್ಲ. ಒಂಥರ ಸ್ಟಾರ್ ಥರ ಕಾಣ್ತಾ ಇದೆ ಲೈಟ್. ಹಂಗೆ ಕಾಣಂಗಿಲ್ಲ. ಹಂಗೆ ಕಾಣಿದ್ರೆ ಗ್ಲಾಸ್ ಹೋಗಿದೆ ಅಂತ ಅರ್ಥ. ಏನು ಫಾಗ್ ಕೂತ್ಕೊಂಡಿರೋದಕ್ಕೆ ಹಂಗೆ ಬರ್ತಾ ಇದೆಯಾ ಏನೋ ಒಂದು ಗೊತ್ತಾಗ್ತಿಲ್ಲ. ಬನ್ನಿ ಮುಂದೆ ಅಲ್ಲಿ ಎಲ್ಲರ ಸೈಡಿಗೆ ಹಾಕ್ಬಿಟ್ಟು ನಿಮಗೆ ಫ್ರಂಟ್ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ. ನಾವಿದ್ದೀವೀಗ ಜಿಯೋ ಪೆಟ್ರೋಲ್ ಬಂಕು. ಟೈಮ್ ಬಂದು 2 ಗಂಟೆ 11 ನಿಮಿಷ ಆಗಿದೆ. ಕರ್ನಾಟಕ ಬಾರ್ಡ್ರು ಅಂದರೆ ಆಂಧ್ರ ಎಂಟ್ರೆನ್ಸ್ ಟೋಲ್ ಸಿಗುತ್ತೆ, ಅಲ್ಲೋಕ ಹಾಕ್ಕೊಂಡು ಮನೆ ಕಾಣೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ.
ನಂದು ಲೈಟಿಂಗ್ಸೇ ತೋರಿಸಿಲ್ಲ ಗುರು. ನೋಡಿ ಇಲ್ಲಿ ಕಲ್ಪತರು ಚೆನ್ನಾಗಿದೆ ಅಣ್ಣ ಅಲ್ಲ. ನಾನು ರಿವ್ಯೂನೇ ಮಾಡಿಲ್ಲ ಅವತ್ತು ಹಾಕ್ಸ್ದಾಗ್ಲಿಂದ. ಎಲ್ಲರೂ ನೋಡ್ಕೊಂಬಿಟ್ಟೆ. ಈ ಥರ ಮಾಡಿಸ್ಕೊಳ್ಳೋಣ ನೀನು, ಚೆನ್ನಾಗಿಲ್ವಾ? ಅದು ಯಾರು ಮಾಡಿಕೊಟ್ಟಿಲ್ಲ, ಅದು ನಾನೇ ಮಾಡಿರೋದು. ಮಾಡ್ತೀನಿ ಲೈಟಿಂಗ್ ಎಲ್ಲ ಮಾಡ್ತೀಯಾ? ಮಾಡಿಸ್ತೀನಿ ಆಮೇಲೆ. ಹಿಂದೇನೋ ಬರುತ್ತೆ. ಸೈಡ್ ಇವಾಗ ಇದ್ದೀವಿ ಕರೆಕ್ಟಾಗಿ ಆಂಧ್ರ ಎಂಟ್ರೆನ್ಸು. ಚೆಕ್ ಪೋಸ್ಟ್ ಎಲ್ಲ ದಾಟಿ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಟೈಮ್ ಬಂದು 9 ಗಂಟೆ 3 ನಿಮಿಷ ಆಗಿದೆ. ನೋಡ್ತಾ ಇರ್ಬೋದು ಮುಂದೆ ನನ್ನ ಫ್ರೆಂಡ್ ಗಾಡಿ ಹೋಗ್ತಾ ಇದೆ. ಜಾಸ್ತಿ ರಿಸ್ಕ್ ತೊಗೊಂಡು ನಾನು ಗಾಡಿ ಓಡಿಸ್ತಾ ಇಲ್ಲ. ಯಾವಾಗ ಬೇಕಾದ್ರೂ ಕೊಡ್ಬೋದು ಐಟಮು. ನೋಡ್ತಾ ಇರ್ಬೋದು ಗಣಪತಿಗಳು. ನೋಡಿ ಇಲ್ಲೊಂದು ಗಾಡಿ ಲೋಡ್ ಮಾಡ್ತಾ ಇದೆ. ಸಖತ್ತಾಗಿದೆ ಗುರು. ನಮ್ಗೊಂದು ಬಾಡಿಗೆನೇ ಸಿಕ್ಕಿಲ್ಲ ಗಣಪತಿದು. ಅದೇ ಗಣಪತಿ ಹಬ್ಬ ಬರೋಕ್ಕಿಂತ ಮುಂಚೆ ಗಣಪತಿ ಮಾಡೋಕ್ಕಂತ ಅದು ಗಣಪತಿ ಅಚ್ಚು ಬರೋದಲ್ಲ ಪ್ರಿಂಟೆಡು, ಅದು ಮಾತ್ರ ತೊಗೊಂಡು ಓಡಾಡಿದ್ದೀವಿ. ನೋಡೋಣ ಬನ್ನಿ. ಇನ್ನೇನು ನಾಳೆ ನಾಡಿದ್ದು ಹಬ್ಬ ಐತೆ. ಇನ್ನೇನು ತಿಂಗಳ ಪೂರ್ತಿ ತಗೊಂಡು ಹೋಗ್ತಾನೆ ಇರ್ತಾರೆ. ನಮ್ಮೂರಿಂದ ವೀಡಿಯೋ ಮಾಡ್ತೀನಿ. ಹೋದ್ಸತಿ ಹೋಗಿದ್ದೆ ಗುರು, ನನ್ನ ಫ್ರೆಂಡ್ ಚಾನಲಲ್ಲಿ ಬಿಟ್ಟಿದ್ದಾರೆ ಗಣಪತಿ ಫುಲ್ಲು. ಈ ಸತಿ ನನ್ನ ಚಾನಲಲ್ಲೂ ಮಾಡ್ತೀನಿ ಅದೇ ಥರ. ಜಾತ್ರೆ ದಿನ ಹೋಗ್ತೀನಿ. ಈಗ ಸದ್ಯಕ್ಕೆ ಹೋಗಲ್ಲ, ಮಧ್ಯದಲ್ಲಿ ಗಾಡಿ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ಬೇಕು. ನೋಡಿ ಇಲ್ಲೊಂದು ಗಣಪತಿ ತೊಗೊಂಡು ಹೋಗ್ತಾರೆ. ಇನ್ನು ಕೋಲ್ಕತ್ತಾ ತನಕ ಹೋಗ್ಬೇಕು. ಜಾಸ್ತಿ ಹಿಂಗೆ ಮಾತಾಡ್ಕೊಂಡವ್ರೆ 2 ಅವರ್ 3 ಅವರ್ ಆಗಿಬಿಡುತ್ತೆ. ಒಂದು ಕೆಲಸ ಮಾಡ್ತೀನಿ, ಪಾರ್ಟ್ 2 ಇಲ್ಲ ಪಾರ್ಟ್ 3 ತನಕನೂ ಇದೇ ಥರ ವೀಡಿಯೋ ಮಾಡಿ ಬಿಡ್ತೀನಿ. ಒಂದೇ ವೀಡಿಯೋ ಆದರೆ ತುಂಬ ಲೆಂತ್ ಆಗಿಬಿಡುತ್ತೆ. ಆಲ್ರೆಡಿ ನನ್ನ ಫ್ರೆಂಡ್ ಹತ್ರನೇ ದುಡ್ಡು ಇಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀನಿ. ನನಗೆ ಇವತ್ತು ಬರುತ್ತೆ ಆ್ಯಕ್ಚುಲಿ ದುಡ್ಡು. ಒಂದು 37,000 ರೂಪಾಯಿ ಬಾಡಿಗೆ, ಒಂದು 30,000 ಹಾಕಿ ಹಾಕ್ತಾರೆ. ನನ್ನ ಫ್ರೆಂಡ್ ಹತ್ರನೇ ಟಿಪಿಗೆ ಟೋಲ್ಗೆಲ್ಲ ಇಸ್ಕೊಂಡಿದ್ದೀನಿ. ನನ್ನ ಹತ್ರ ಇತ್ತು ಒಂದು 3,000, ಅದರಲ್ಲೂ ಏನು ಫುಲ್ ಟ್ಯಾಂಕ್ ಆಗಲ್ಲ. ಅವ್ರ ಹತ್ರ ನಾನು 3,000 ಇಸ್ಕೊಂಡು ಹಾಕ್ಸ್ತಾಯಿದ್ದೀನಿ. ಬನ್ನಿ ಈಗ ಒಂಚೂರು ಶಾರ್ಟ್ಸ್ಗಾರ ವೀಡಿಯೋ ಮಾಡ್ತೀವಿ. ನೆಕ್ಸ್ಟಲ್ಲಿ ಮುಂದೆ ಟಿಫನಿಗೆ ನಿಲ್ಲಿಸ್ಬೇಕು, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಇದು ಒಂದು ಮೀಡಿಯಮ್ ಘಾಟುಗರು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಆಕ್ಸಿಡೆಂಟ್ ಆಗೋ ಜಾಗ. ಪ್ಲೇಸು ಮಾತ್ರ ಸೈಕಾಗೈತೆ. ಆದರೆ ಯಮಧರ್ಮರಾಯ 24 ಗಂಟೆ ಕಾಯ್ಕೊಂಡು ಕೂತ್ಕೊಂಡಿರೋ ಜಾಗ ಇದು. ಅದಕ್ಕೇ ಇಷ್ಟೊಂದು ಹಂಪ್ಸ್ಗಳು ಹಾಕಿರ್ತಾರೆ. ಇದರ ಪರವಾಗಿಲ್ಲ, ಅಲ್ಲೊಂದು 50-60 ಹಂಪ್ಸ್ ಒಂದೇ ಕಡೆ ಕಂಟಿನ್ಯೂಸ್ ಹಾಕಿದ್ದಾರೆ. ಯಪ್ಪ, ಈ ಘಾಟ್ ಫುಲ್ ಮುಗಿಯೋ ತನಕನೂ ಹಂಪ್ಸ್ಗಳೇ ಗುರು. ಇಲ್ಲಾಗಿರೋಷ್ಟು ಆಕ್ಸಿಡೆಂಟ್ ಎಲ್ಲೂ ಆಗಿಲ್ಲ ಅನಿಸುತ್ತೆ. ಫುಲ್ಲು ರೆಕಾರ್ಡ್ ಮುಟ್ಬಿಟ್ಟಿದೆ ಈ ಪ್ಲೇಸು. ಇದಕ್ಕಂತಲೇ ಇಲ್ಲಿ ಸಪ್ರೇಟಾಗಿ ಇಲ್ಲಿಂದ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ರೈಟ್ ಸೈಡು ಈ ಸೈಡ್ ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟದ ಪಕ್ಕದಲ್ಲಿ ಫ್ಲೇವರ್ ಕಟ್ತಾ ಇದ್ದಾರೆ, ಸ್ಟ್ರೈಟ್ ರೋಡು. ನೋಡಿ ಬರೇ ಆಕ್ಸಿಡೆಂಟ್ಗಳ್ದೆ. ನೋಡಿ ಅದೇ ಮತ್ತೆ ಒಂದು ಅಂಶ. ಗಿಸ್ಗೆಲ್ಲ ಫುಲ್ಲು ಓವರ್ ಇಟ್ ಬಂದ್ಬಿಡ್ತೈತೆ. ಹೊಟ್ಟೆ ಬೇರೆ ತೊಳಸ್ತಾ ಇದೆ ಗುರು. ಮುಖ ಬೇರೆ ತೊಳೆದ್ಬಿಟ್ಟಿದ್ದೀನಿ. ಬೆಳಗ್ಗೆನೆ ಎಷ್ಟು 7:30-8 ಗಂಟೆಗೆ ಎದ್ದಿದ್ದೇನೋ. ಮಾತಾಡ್ಕೊಂಡು ಕುತ್ಕೊಂಡಿದ್ದು. ಕರೆಕ್ಟಾಗಿ ಒಂದು 8:40 ಬಿಟ್ಟಿದ್ದು. 9 ಗಂಟೆಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಝೂಮ್ ಮಾಡ್ತೀನಿ.
ನೋಡಿ ಅಲ್ಲಿ ಅದೇ ಫ್ಲೇವರ್ ಇನ್ನು ಕನ್ಸ್ಟ್ರಕ್ಷನಲ್ಲಿದೆ. ಇನ್ನೂ ಝೂಮ್ ಆಗುತ್ತೆ ನೋಡ್ತೀನಿ. ಗಿಡಗಳು ಇದ್ದಾವೆ, ಕಾಣಲ್ಲ. ಈ ರೋಡೂ ತುಂಬ ಎತ್ತಾಗ್ತಾ ಇದೆ ಗುರು, ಬ್ಯಾಲೆನ್ಸೇ ಮಾಡೋಕ್ಕಾಗ್ತಿಲ್ಲ ಮೊಬೈಲು. ಝೂಮ್ ಮಾಡಿದ್ಮೇಲೆ ಮ್ಯಾಕು ಕೆಳಕ್ಕೆ ಹೋಗ್ಬರೋದು. ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಗಿಡಗಳು ಬಂದ್ಬಿಟ್ಟು ಆ ಕಡೆಯಿಂದ ಬರ್ಬೇಕಾದ್ರೆ ತೋರಿಸ್ತೀನಿ. ಈಗ ಪ್ರೆಸೆಂಟು ಇನ್ನೊಂದು 20 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ಚಿತ್ತೂರು. ನಾನು ಇಲ್ಲಿ ಒಂದೊಂದು 150 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಹೋಗೇ ವೀಡಿಯೋ ಮಾಡ್ತೀನಿ. ಯಾಕಂದರೆ ತುಂಬ ನಿಮ್ಗೆ ಹೇಳ್ದಂಗೆ ಫುಲ್ಲು ಲಾಂಗ್ ಆಗಿಬಿಡುತ್ತೆ ವೀಡಿಯೋ. ಹಾಗಾಗಿ ಬೇರೆ ಹಸಿತಾ ಇದೆ, ನಿಲ್ಲಿಸು ಅಂದರೆ ಹೊಡ್ಕೊಂಡು ಹೋಗ್ತಾನೆ ಇದ್ದಾರೆ. ಅಲ್ಲಿ ಮುಂದೆಗಡೆ ಒಂದು ಒಳ್ಳೆ ಪ್ಲೇಸ್ ಐತಂತೆ, ಅಲ್ಲಿ ನಿಲ್ಲಿಸ್ಬಿಟ್ಟು 2 ಗಾಡಿದು ವೀಡಿಯೋ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲೋಗಿ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಶಾರ್ಟ್ಸ್ಗಳು ಎಲ್ಲ ಇದು ಮಾಡಿಕೊಂಡು ನಿಧಾನಕ್ಕೆ ಹೋಗ್ತೀವಿ. ಹಾಂ, ಇಲ್ಲಿದೆ ತಡೀರಿ ಇವರು ತೋರಿಸೇ ಬರ್ತೀನಿ ಅಂತ. ನೋಡಿ ಫ್ಲೇವರ್ ಕಾಣ್ತಾ ಇದೆಯಾ? ಗಿಡ ಬಂದ್ಬಿಡ್ತು, ಇದೇ ಫ್ಲೇವರು ಅಂತ ತೋರಿಸ್ಬಿಟ್ಟೆ. ಆ ಫ್ಲೇವರು ಸ್ಟ್ರೈಟ್ ಒಂದೇ ರೋಡ್, ಅದು ಎಲ್ಲೂ ಇದಿಲ್ಲ. ಅದಕ್ಕೋಸ್ಕರ ಅಂತಲೇ ಮಾಡ್ತಾವ್ರೆ, ಅಷ್ಟೊಂದು ಆಕ್ಸಿಡೆಂಟ್ ಆಗ್ತಿದೆಯಲ್ಲ ಅಂತಾನೆ. ಗ್ರೇಟ್ ಗುರು, ನಿಜವಾಗ್ಲೂ ಗೋರ್ಮೆಂಟು ಇಂಥ ವಿಚಾರದಲ್ಲಿ ಇಷ್ಟೊಂದು ದೊಡ್ಡ ಡಿಸಿಷನ್ ತಗೊಂಡು ಈ ಥರ ಮಾಡ್ತಾ ಇರೋದು ಖುಷಿಯಾಗುತ್ತೆ. ಅದು ನಮ್ಮಲ್ಲಿಲ್ಲ, ಆಂಧ್ರದಲ್ಲಿ. ನಮ್ಮಲ್ಲಿ ಎಷ್ಟೇ ಆಕ್ಸಿಡೆಂಟ್ ಆದರೂ ಆಕ್ಷನ್ಗಳು ತೊಗೊತಾ ಇಲ್ಲ. ಅದು ಗಿನ್ನಿಸ್ ರೆಕಾರ್ಡ್ ಮುರಿದ ಮೇಲೇ ಆಕ್ಷನ್ಗಳು ತೊಗೊಳೋದು. ನಾವು ಬಿಡಿ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಬನ್ನಿ ಮುಂದೆ ತಿರುಪತಿ ಹತ್ರ ಸಿಗ್ತೀನಿ ನಿಮಗೆ. ಚಿತ್ತೂರಿಂದ ತಿರುಪತಿ ಒಂದು 100 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಅವ್ರು 100 ಕಿಲೋಮೀಟ್ರ್ ಗ್ಯಾಪ್ ಬಿಟ್ಬಿಟ್ಟು ವೀಡಿಯೋ ಮಾಡೋಣ. ನೋಡ್ತಾ ಇರ್ಬೋದು, ಫುಲ್ ಫಾರೆಸ್ಟೇ ಬರೋ. ನೋಡಿ ಇಲ್ಲಿ ಬ್ರಿಡ್ಜ್ ಇಲ್ಲೇ ಹತ್ರ ಇದೆ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಬ್ರಿಡ್ಜು. ನೋಡಿ ಅದ್ರದ್ದೇನೆ ಎಲ್ಲ. ಟೈಮ್ ಬಂದು ಬೆಳಗಿನ ಜಾವ 5:57 ಆಗಿದೆ. ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಪ್ರೆಸೆಂಟ್ ನಾವಿದ್ದೀವಿ ವಿಜಯವಾಡ. ನೋಡ್ತಾ ಇರ್ಬೋದು ಯಾವ ಲೆವೆಲಿಗೆ ಮಳೆ ಹೊಡಿತಾ ಇದೆ ಅಂತ. ಏನೋ ಕಾಣ್ತಾ ಇಲ್ಲ ಗುರು. ರಾತ್ರಿ ವಿಜಯವಾಡದಲ್ಲೇ ಮನೆಕೊಂಡಿದ್ದು. ನೈಟು 2 ಗಂಟೆ ಏನೋ ಆಗಿತ್ತು ನಾವು ಮನೆಕೊಂಡಾಗ. 2 ಅವರ್ ನಿದ್ದೆ ಮಾಡ್ಕೊಂಡು ಹೋಗ್ತಾ ಇರೋದು. ಈಗ ಹೋಗಿ ವಿಶಾಖಪಟ್ಟಣಮಲ್ಲಿ ಹಾಲ್ಟ್ ಆಗ್ತೀನಿ. ಇನ್ನೊಂದು ಗಾಡಿ ಆಲ್ರೆಡಿ ಅವರು ರಾತ್ರಿನೇ ತಿರುಪತಿ ಬಿಟ್ಟಿದ್ದೀನಿ ಅಂದರು. ಇನ್ನೊಂದು 100-200 ಕಿಲೋಮೀಟ್ರ್ ಹೊಡೆದು ಮನೆಕೊಂಡಿರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಸಜ್ಜಾಗಿ ಹೋಗುತ್ತೆ. ಬೆಳಗ್ಗೆ ಎದ್ದು ಸೀದಾ ಹೋಗ್ತಾ ಇರೋದೇನೆ. ಬನ್ನಿ ಸೀದಾ ವಿಶಾಖಪಟ್ಟಣಂಗೆ ಹೋಗಿ ಸಿಗ್ತೀನಿ. ವಿಶಾಖಪಟ್ಟಣಮಿಂದ ಕಂಟಿನ್ಯೂಸ್ ವೀಡಿಯೋ ಮಾಡ್ತೀನಿ. ಕರೆಕ್ಟಾಗಿ 1000 ಕಿಲೋಮೀಟ್ರ್ ಕಂಪ್ಲೀಟ್ ಆಗುತ್ತೆ. ಈಗ ಬರೀ 700 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿರೋದಷ್ಟೇ. ಪ್ರೆಸೆಂಟು ಇಲ್ಲಿಂದ ವಿಶಾಖಪಟ್ಟಣಂ ಇನ್ನೇನೊಂದು 130 ಕಿಲೋಮೀಟ್ರ್ ಇದೆ ಅಷ್ಟೇ.
ಟೈಮ್ ಬಂದಾಗಿದೆ 9:54 ಆಗಿದೆ. ಇನ್ನೊಂದು ಈಗ ಮನೆಯಿಂದ ಎಮರ್ಜೆನ್ಸಿ ಫೋನ್ ಬಂದಿದೆ, ಅರ್ಜೆಂಟಾಗಿ ಹೋಗಲೇಬೇಕು. ಹಾಗಾಗಿ ಕೋಲ್ಕತ್ತಾ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಅಂದರೆ ವಿಶಾಖಪಟ್ಟಣಮ್ಗೆ ಹೋಗಿ ಅಲ್ಲಿಂದ ಬೇರೆ ಗಾಡಿ ಮಾಡಿ ಕ್ರಾಸಿಂಗ್ ಮಾಡಿ ಕಳಿಸ್ತೀವಿ. ಏನು ಮಾಡೋದು, ತುಂಬ ಆಸೆ ಇಟ್ಕೊಂಡಿದ್ದೆ. ಸ್ವಲ್ಪ ಎಮರ್ಜೆನ್ಸಿ ಕಾಲ್ ಇರೋದ್ರಿಂದ ಹೋಗಲೇಬೇಕು, ಮಾಡೋಕ್ಕಾಗಲ್ಲ. ಕ್ವಾಲಿಟಿದಾಗ ಇನ್ನೂ ಏನು ಮಾತಾಡಿಲ್ಲ. ಅಷ್ಟು ಗಾಡಿ ಎಲ್ಲ ಅಡ್ಜಸ್ಟ್ ಮಾಡಿ ರೇಟ್ ಎಲ್ಲ ಸೆಟ್ ಆಯಿತು ಅಂದರೆ ನೋಡಬೇಕು, ಇಲ್ಲಾಂದರೆ ಡ್ರೈವರ್ ಮಾಡಿ ಕಳಿಸ್ಬೇಕಾಗುತ್ತೆ. ನಾನು ತುಂಬ ಅರ್ಜೆಂಟ್ ಇದೆ, ಹೋಗಲೇಬೇಕು ಇರ್ಬೋದು. ಆಲ್ರೆಡಿ ವೆದರ್ ಮಾತ್ರ ಸೈಕಾಗಿದೆ, ಫುಲ್ಲು ಝೀರೋ ಆಗಿಬಿಟ್ಟಿದೆ ಗುರು. ಇಲ್ಲೆಲ್ಲರ ನೋಡಿಕೊಂಡು ಡೀಸೆಲ್ ಹಾಕ್ಸ್ಕೋಬೇಕು. ಪರವಾಗಿಲ್ಲ, ಒಳ್ಳೆ ಮೈಲೇಜ್ ಬಂದಿದೆ ನೋಡಿ. 926 ಕಿಲೋಮೀಟ್ರ್ ಓಡಿದೆ ಒಂದು ಫುಲ್ ಟ್ಯಾಂಕಿಗೆ. 5800 ರೂಪಾಯಿ. ಈಗ 1000 ಹಾಕ್ಸ್ಬಿಟ್ರೆ ಸೀದಾ ವಿಶಾಖಪಟ್ಟಣಮ್ಗೆ ಹೋಗ್ಬಿಡ್ತೀವಿ. ಈಗ ಯಾವ್ದು ಸಿಗುತ್ತೋ ಅದನ್ನು ಹಾಕ್ಕೊಂಡು ಬರ್ತಾ ಇರೋದೇನೆ, ತಲೆ ಕೆಡ್ಸ್ಕೊಳೋಂಥದ್ದೇನಿಲ್ಲ. ನಾವು ಅಂದ್ಕೊಳೋದೇ ಒಂದು, ಆಗೋದೇ ಒಂದು. ಏನು ಮಾಡ್ತೀರಾ? ನಾನು ವಿಶಾಖಪಟ್ಟಣಮಿಂದ ಕಂಟಿನ್ಯೂಸ್ ಈಗ ರೆಗ್ಯುಲರ್ ನಿಮಗೆ ತೋರಿಸಿದ್ದೆ ರೋಡ್ ತೋರಿಸ್ತಾ ಇದ್ರೆ ಎಷ್ಟೋ ಜನ ಕಮೆಂಟ್ ಮಾಡ್ತಾಯಿದ್ದೀರಾ ರಿಪೀಟೆಡ್ ವಿಡಿಯೋ ಅಂತ. ಅದಕ್ಕೋಸ್ಕರನೇ ಅಷ್ಟು ವಿಶಾಖಪಟ್ಟಣಂ ತನಕ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ಮುಂದೆಗಡೆಯಿಂದ ತೋರಿಸೋಣ ಅಂದ್ಬಿಟ್ಟು ಐಡಿಯಾ ಮಾಡಿದ್ದೆ. ಈಗ ಅನಿವಾರ್ಯತೆ ತೋರಿಸ್ಲೇಬೇಕಾಗಿದೆ ನಿಮಗೆ. ಈ ವಿಡಿಯೋದಲ್ಲಿ ಈ ಮೆಟ್ರೋಲ್ಲಿ ಇನ್ನೊಂದು ಗಾಡಿಗೆ ಕ್ರಾಸಿಂಗ್ ಮಾಡಿ ಅಲ್ಲಿಗೆ ಎಂಡ್ ಮಾಡ್ತೀನಿ. ಆಮೇಲೆ ಆ ಕಡೆಯಿಂದ ರಿಟರ್ನ್ ಬರ್ಬೇಕಾದ್ರೆ ಮಾಮೂಲಿ ವೀಡಿಯೋ ಮಾಡ್ತೀನಿ, ವೀಡಿಯೋ ಮಾಡ್ಕೊಂಬರ್ತೀನಿ. ಈಗ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಏನಾರ ಒಂದು ಸುಳ್ಳು ಹೇಳಲೇಬೇಕು. ಈ ಥರ ಮನೆ ಪ್ರಾಬ್ಲಮ್ಮು ಅದು ಇದು ಅಂದರೆ ಕೇಳಲ್ಲ, ಬೇರೆ ಏನಾರ ಹೇಳಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಹಬ್ಬ ಇರೋದ್ರಿಂದ ಬಿಲ್ಗಳು ಚೇಂಜ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅವ್ನು ಹ್ಞೂ ಅಂದ್ಬಿಟ್ರೆ ಮುಗೀತು. ಅವ್ರು ಯಾವಾಗಲಾರ ಚೇಂಜ್ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಕ್ರಾಸಿಂಗ್ ಮಾಡೋದೇನೆ. ಅರ್ಜೆಂಟ್ ಊರಿಗೆ ಬೇರೆ ಹೋಗಬೇಕು. ಇಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮತ್ತೆ ಊರಿಗೆ ಹೋಗಬೇಕು. ಇನ್ನೂ ತುಂಬ ದೊಡ್ಡ ಜರ್ನಿ ಇದೆ ಗುರು. ಇಲ್ಲಿಂದ ಮತ್ತೆ 1000 ಕಿಲೋಮೀಟ್ರ್ ಬೆಂಗಳೂರೇ ಇದೆ. ಮತ್ತೆ ಆ ಕಡೆಯಿಂದ ಒಂದು 180, ಇನ್ನೇನು 200 ಅಂದ್ಕೊಳ್ಳಿ. ಮತ್ತು ಅಲ್ಲೊಂದು 2 ದಿನ ಇದ್ದು ಮತ್ತೆ ಅಲ್ಲಿಂದ 200 ಕಿಲೋಮೀಟ್ರ್ ಬಂದು ಮತ್ತೆ ಬಾಡಿಗೆ ಹುಡುಕಬೇಕು. ಈ ತಿಂಗಳು ಇನ್ಸೂರೆನ್ಸ್ ಒಂದು ಕಟ್ಟಿ ಲೋನ್ ಡ್ಯೂ ಮಾಡ್ಕೊಳ್ಳ ಇಲ್ಲ, ಇನ್ಸೂರೆನ್ಸ್ ಡ್ಯೂ ಮಾಡ್ಕೊಂಡು ಲೋನ್ ಕಟ್ಟಲ, ಒಂದು ಗೊತ್ತಾಗ್ತಾ ಇಲ್ಲ. ಈ ಟ್ರಿಪ್ ಹೋಗಿ ಬಂದಿರೆ ನನಗೆ 2ಕ್ಕೂ ಸರಿಯಾಗಿಬಿಡೋದು. ಈಗ 2ರಲ್ಲಿ ಒಂದು ಕಟ್ಟಬೇಕಾಗುತ್ತಷ್ಟೇ. ಅಕಸ್ಮಾತ್ ಊರಿಗೆ ಹೋಗೋದೇನು ಇರಲಿಲ್ಲ ಅಂದಿದ್ರೆ ಹಿಂಗೋ ಮ್ಯಾನೇಜ್ ಆಗೋದು. ನೋಡೋಣ, ಇನ್ನೂ ಟೈಮ್ ಐತೆ 15ನೇ ತಾರೀಕು ತನಕ. ಅಷ್ಟೊತ್ತಿಗೆ ಯಾವ್ದಾರು ಒಂದು ಒಳ್ಳೆ ಬಾಡಿಗೆ ಸಿಕ್ಕರೆ ಆಗ್ಬಿಡುತ್ತೆ. ಫಸ್ಟು ಇನ್ಸೂರೆನ್ಸ್ ಕಟ್ಟಿದ್ರೇ ಆಚೆ ಹೋಗೋಕ್ಕಾಗೋದು ನಮ್ಮ ಗಾಡಿ. ಹಾಗಾಗಿ ಇನ್ಸೂರೆನ್ಸೇ ಕಟ್ತೀನಿ. ದುಡ್ಡುಗಳು ಅಡ್ಜಸ್ಟ್ ಮಾಡಿ ಕಟ್ಬಿಡಬೇಕು. ಹೆಂಗೋ ಇದರಲ್ಲೊಂದು 12ರಿಂದ 15 ಸಾವಿರ ಮಿಕ್ಕುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ದಯೆಯಿಂದ ಅಷ್ಟು ಮಿಕ್ತು ಅಂದರೆ ಇನ್ನೊಂದು 7-8 ಸಾವಿರ ರೂಪಾಯಿ ರಿಟರ್ನ್ ಬರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 3 ಸಾವಿರನಾರು ಮಿಕ್ಕಿತ್ತು ಅಂದರೆ 15, 3, 18. ಆ ಕಡೆ ಇನ್ನೊಂದು 2-3 ಸಾವಿರ ರೂಪಾಯಿ ಕೈಯಿಂದ ಹಾಕಿ ಇನ್ಸೂರೆನ್ಸ್ ಒಂದು ಕಟ್ಬಿಡ್ತೀನಿ. ಲೋನಿಗೆ ಇನ್ನೂ ಒಂದು ವಾರ ಟೈಮ್ ಇರುತ್ತೆ. ಒಂದು ವಾರ ಏನು ಜಾಸ್ತಿನೇ ಸಿಗುತ್ತೆ. ಇನ್ನು 1ನೇ ತಾರೀಕಿಗೆ ಬಂದಿದ್ದಲ್ವಾ, ನಂದು 15ನೇ ತಾರೀಕು ಲೋನ್ ಇರೋದು. ಅಲ್ಲಿ ಹತ್ತತ್ರ ಅಂದರೂ ಒಂದು 14 ದಿನ ಟೈಮು. 14 ದಿನದಲ್ಲಿ 4 ದಿನ ಊರಲ್ಲಿ ಇದ್ರೂ ಒಂದು 2 ದಿನ ಬಾಡಿಗೆ ಹುಡ್ಕೋಕ್ಕೆ ಅದು ಇದು ಅಂದ್ಕೊಂಡ್ರು ಆರಾಮಾಗಿ ಆಗ್ಬಿಡುತ್ತೆ. ಲೋನಿಗೇನು ಟೆನ್ಷನ್ ಇಲ್ಲ. ಹೆಚ್ಚು ಕಮ್ಮಿ ಅದು ಒಂದು 15-20 ಸಾವಿರ ಆದರೂ ಆ ಕಡೆ ಇನ್ನೊಂದು 4 ಸಾವಿರ ಅಡ್ಜಸ್ಟ್ ಮಾಡಿ ಕಟ್ಕೊಂಬಿಡ್ಬೋದು. ಯಾವುದೇನು ಡ್ಯೂ ಆಗೋಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ, ಭಗವಂತ ಕಂಡುಬಿಟ್ರೆ ಏನಾರು ಅಂತ ಆಗುತ್ತೆ. ಟಿಫನ್ನು ಮಾಡಿಲ್ಲ ಗುರು. ಡೀಸೆಲ್ ಬೇರೆ ಫುಲ್ಲು ಝೀರೋ ಆಗಿಬಿಟ್ಟಿದೆ. ಟೆನ್ಷನ್ ಬೇರೆ ಆಗ್ತಾಯಿದೆ. ಎಲ್ಲೂ ಬಂಕೆ ಕಾಣ್ತಾ ಇಲ್ಲ.
1000 ರೂಪಾಯಿ ಹಾಕ್ಸ್ಕೊಂಬಿಡ್ಬೇಕು ಫಸ್ಟು. ವಿಶಾಖಪಟ್ಟಣಂ. ಇವತ್ತು ಕೊಟ್ಟಷ್ಟು ಮೈಲೇಜ್ ಯಾವತ್ತೂ ಕೊಟ್ಟಿಲ್ಲ ಗುರು. ಅದತ್ರ 950, ಹೆಚ್ಚು ಕಮ್ಮಿ 1000 ಕಿಲೋಮೀಟ್ರ್ ಅಂದ್ಕೊಳ್ಳಿ ಒಂದು ಫುಲ್ ಟ್ಯಾಂಕಿಗೆ. ನನ್ನ ಗಾಡಿ ಹೈಯೆಸ್ಟ್ ಅಂದರೆ ಒಂದು ಫುಲ್ ಟ್ಯಾಂಕಿಗೆ ಸಲಿ ಕೊಡ್ತಿದ್ದಿದ್ದು 600, 650, 700, ಹತ್ತತ್ರ 800 ತನಕ ಕೊಟ್ಟಿದ್ದೆ. ಒಂದೊಂದು ಟೈಮ್ ಒಂದೊಂದು ಥರ. ಇದು ಪರವಾಗಿಲ್ಲ, ಒಳ್ಳೆ ಮೈಲೇಜ್ ಬಂದುಬಿಡುತ್ತೆ ನನಗೆ. ಈಗ ನಾನು ಕಲ್ಕತ್ತಕ್ಕೆ ಹೋದ್ರೂ ಅಷ್ಟೇ 37,000 ರೂಪಾಯಿ ಬಾಡಿಗೆಲಿ ಹತ್ತತ್ರ ಒಂದು 20,000, 25,000 ತನಕನೂ ಖರ್ಚಾಗೋ ಚಾನ್ಸಸ್ ಐತೆ. 20,000 ಅಂತೂ ಗ್ಯಾರಂಟಿ. ಅಲ್ಲಿ ಪಾಸಿಂಗ್ ಎಲ್ಲ ಸಿಕ್ಕಾಪಟ್ಟೆ ಕೇಳ್ತಾರಂತೆ ಅಲ್ಲಲ್ಲಿ. ಆಮೇಲೆ ರೌಡಿಗಳು ಕಾಟ ಬೇರೆ. ಆಮೇಲೆ TP 1,000 ಇದ್ದರೆ ಎಕ್ಸ್ಟ್ರಾ ತೊಗೊತಾರಂತಲ್ಲಿ. ಅವೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಹತ್ತತ್ರ ನನಗೆ ಅಲ್ಲಿಗೆ ಹೋದ್ರೆ ಮಿಕ್ಕದು ಇದೇ ದುಡ್ಡು. 10,000, 8,000 ಇಲ್ಲ 12,000 ಅಷ್ಟು ಮಿಕ್ಬೋದು. ಈಗ ನಾನು ಇಲ್ಲೇ ಇದು ಮಾಡಿಸ್ಬಿಟ್ಟು ಬಿಲ್ ಚೇಂಜ್ ಮಾಡಿಸ್ಬಿಟ್ರೆ ಕಿಲೋಮೀಟ್ರು ಉಲ್ಟಾ ನನಗೆ ಅದೇ ದುಡ್ಡು ಮಿಕ್ಕುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನಂಗೆ ಇದು ಒಳ್ಳೇದೇ ಆಗ್ತಾಯಿದೆ. ನೋಡೋಣ ಬನ್ನಿ. ನನ್ನ ಫ್ರೆಂಡುಗರು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಹಿಂದೆ ಇದ್ದಾರೆ. ಅವ್ರು ಜಿಯೋ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಬರ್ತೀನಿ ಅಂತ ಅಲ್ಲಿ ನಿಲ್ಲಿಸ್ತವ್ರು. ಈಗ ಬಿಟ್ಟವ್ರಂತೆ. ಜೊತೆಲೇ ಹೋಗೋಣ ಅಂದ್ಬಿಟ್ಟವರು ಹಿಂದೆ ಉಳ್ಕೊಂಬಿಟ್ರು. ಬನ್ನಿ, ಲಾಂಗ್ ವಿಡಿಯೋ ಆಗೋಯ್ತು. ಸೀದಾ ನಿಮಗೆ ವಿಶಾಖಪಟ್ಟಣಂ ಹೋಗಿ ಇಲ್ಲೆಲ್ಲ ಯಾವಾರ ಮಾತಾಡಿಕೊಂಡು ಗಾಡಿ ಕ್ರಾಸಿಂಗ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಈ ಕಡೆ ಬಾರಣ. ನೀನು ಹಂಗೆ ತಿರ್ಸಿದ್ರೆ ತಿರುಗ್ತಾ. ನನ್ನ ಗಾಡಿ ಇಲ್ಲಿದೆ. 2 ಗಾಡಿದು ಸೇರಿಸಿ ಆ ಗಾಡಿ ಮಾಡಿ 24,000 ರೂಪಾಯಿ ಫೈನಲ್ ಆಗಿದೆ. ನನ್ನ ಗಾಡಿ ಇಲ್ಲಿದೆ. ಇದು ಮಾಡೋಕ್ಕೆ ತುಂಬ ಹೋರಾಟ ಮಾಡಿದ್ದೀವಿ. ಸಿಕ್ಕಾಬಟ್ಟೆ ಅಂದರೆ ಟ್ರಾನ್ಸ್ಪೋರ್ಟ್ ಅವನು ಒಪ್ಪಲೇ ಇಲ್ಲ. ಫೈನಲ್ಗೆ ಈ ಥರ ಬೆಡ್ಡಿಂಗ್ ಕಟ್ಟಾಗಿದೆ ಅದಿದೆ ಅಂತೇನೋ ಹೇಳಿ ಒಪ್ಸಿದ್ದಾಯಿತು. ನಮ್ಮ ಗಾಡಿದು ಎತ್ತುತ್ತಾರೆ, ಅದನ್ನು ವೀಡಿಯೋ ಮಾಡ್ತೀನಿ. ಇದು ಯೂಟ್ಯೂಬ್ಗೆ ಗುರು, ಅವನಿಗೆ ಬರೀ ಫೋಟೋ ಸಾಕಂತೆ. ಆ ಬಾಕ್ಸ್ ಕಾಣಲ್ಲ. ಆ ಕಡೆ ಒಂದು ಈ ಕಡೆ ಒಂದು ಎಕ್ಕಿಸ್ಬಿಟ್ರೆ ದೊಡ್ಡದು. ನನ್ನ ಗಾಡಿ ಮೆಟ್ರೋ ಅದು. ಪರ್ಫೆಕ್ಟ್ ಆಗೋದು ನೋಡ.
ಹಾಂ ಕರೆಕ್ಟಾಗಿ ಕೂತ್ಕೊಂತ ಬಿಡು. ಇಲ್ಲ ಕರೆಕ್ಟಾಗಿ ಕೂತ್ಕೊಂತೆ, ಒಂಚೂರು ಈ ಕಡೆ ಹೇಳಿದ್ರೆ ಕರೆಕ್ಟಾಗಿ. ಭಯ್ಯ आगे से थोड़ा ऐसा करो. हाँ थोड़ा ऐसा करो. हाँ नहीं आएगा. थोड़ा ऊपर ऊपर उतारने के लिए बोलो उसको. सही से बैठा वो. तुम्हारे